ಹುಣಸೆ ಹಣ್ಣು ಒಂದು ನೆನಪು ಮಾಡಿದ ತಕ್ಷಣ ನಿಮ್ಗೇನ್ ಅನ್ಸುತ್ತೆ? ಅದಕ್ಕೆ ಬರೋಕೆ ಕಾರಣ ಯಾರು? ನಾಲಿಗೆ. ಹೌದಲ್ವಾ? ಹಾಗಾದ್ರೆ ನಾಲಿಗೆಯು ರುಚಿಯನ್ನು ಗ್ರಹಿಸುವಂತ ಒಂದು ಅಂಗ. ಹಾಗಾದ್ರೆ ನಾಲಿಗೆಯ ರಚನೆ ಹೇಗಿರುತ್ತೆ? ನಾಲಿಗೆಯು ಲೋಳೆಯ ಪದರದಿಂದ ಆವೃತವಾಗಿದೆ. ಆ ಲೋಳೆಯ ಪೊರೆಯಲ್ಲಿ ರುಚಿಯನ್ನು ಗ್ರಹಿಸಲು ಹಲವಾರು ರಸಾಂಕುರಗಳಿರುತ್ತೆ. ಆ ರಸಾಂಕುರಗಳು ಸೂಕ್ಷ್ಮವಾದ ಕೋಶಗಳಿಂದ ಆವೃತವಾಗಿದ್ದು ಆಧಾರ ಕೋಶಗಳನ್ನು ಒಳಗೊಂಡಿರುತ್ತೆ. ಹಾಗೆಯೇ ಆ ಆಧಾರ ಕೋಶಗಳು ಗ್ರಾಹಕ ಕೋಶಗಳೊಂದಿಗೆ ಸಂಪರ್ಕ ಹೊಂದಿರುತ್ತೆ. ಹಾಗಾದ್ರೆ ನಿಮ್ಮ ನಾಲಿಗೆ ಹೇಗೆ ರುಚಿಯನ್ನು ಗ್ರಹಿಸುತ್ತೆ? ಆ ಕಾರ್ಯವಿಧಾನ ಏನು ಅಂತ ಮುಂದೆ ನೋಡೋಣ. ಈಗ ನೀವು ಸೇವಿಸಿದಂತ ಆಹಾರದಲ್ಲಿಯ ಕಣಗಳು ಲೋಳೆಯ ಪದರಿನಲ್ಲಿ ಸೇರ್ಕೊಳ್ಳುತ್ತೆ. ಆಗ ಅಲ್ಲಿರುವಂತಹ ಗ್ರಾಹಕ ಕೋಶಗಳನ್ನ ಅದು ಪ್ರಚೋದನೆ ನೀಡುತ್ತೆ. ಹೀಗೆ ಪ್ರಚೋದನೆ ನೀಡಿದಾಗ ಅಲ್ಲಿಯ ರಾಸಾಯನಿಕ ಪ್ರಚೋದನೆಯನ್ನು ಆ ರಸಾಂಕುರಗಳು ವಿದ್ಯುತ್ ಸಂದೇಶಗಳನ್ನಾಗಿ ಪರಿವರ್ತನೆ ಮಾಡುತ್ತೆ. ಹೀಗೆ ಪರಿವರ್ತನೆ ಆದಂತಹ ವಿದ್ಯುತ್ ಸಂದೇಶಗಳು ಜ್ಞಾನವಾಹಿ ನರದ ಮುಖಾಂತರ ಮೆದುಳಿಗೆ ತಲುಪುತ್ತೆ. ಆಗ ನಿಮ್ಗೆ ರುಚಿ ಗೊತ್ತಾಗುತ್ತೆ. ಹಾಗಾದ್ರೆ ಒಟ್ಟಾರೆಯಾಗಿ ರುಚಿಯಲ್ಲಿ ಎಷ್ಟು ವಿಧಗಳು? 4. ಯಾವ್ದ್ಯಾವ್ದು? ಹುಳಿ. ಹಾಗಾದ್ರೆ ನಮ್ಮ ನಾಲಿಗೆ ಎಲ್ಲಾ ಭಾಗದಲ್ಲೂ ಎಲ್ಲಾ ರುಚಿಯನ್ನು ನಾವು ನೋಡಕ್ಕೆ ಸಾಧ್ಯ ಇಲ್ಲ. ಕೆಲವೊಂದು ನಿರ್ದಿಷ್ಟ ಭಾಗದಲ್ಲಿ ಮಾತ್ರ ಆ ರುಚಿಯನ್ನ ಗ್ರಹಿಸಬಲ್ಲದು. ಹಾಗಾದ್ರೆ ನಿಮ್ಗೆ ಒಂದು ಪ್ರಶ್ನೆ, ನೀವು ಗುಳಿಗೆನ ತಗೋತೀರಲ್ವಾ? ಹಾಗೆ ತಗೊಳ್ಬೇಕಾದ್ರೆ ಎಲ್ಲಿ ಇಟ್ಕೋತೀರಾ? ಅಂದ್ರೆ ಹಿಂಭಾಗದಲ್ಲಿ. ಈ ಭಾಗ ಏನಿದೆ ಅಲ್ಲ, ಈ ಭಾಗವು ಕಹಿಯನ್ನ ಗ್ರಹಿಸುತ್ತೆ. ನಂತರದಲ್ಲಿ ನೀವು ಹುಳಿಯಾಗಿರೋದೆಲ್ಲ ತಿಂತೀರಲ್ಲ, ಆವಾಗ ಹೇಗೆ ತಿಂತೀರಾ? ನಾಲಿಗೆಯ ಪಾರ್ಶ್ವ ಭಾಗದಲ್ಲಿ ಹುಳಿಯನ್ನು ಗ್ರಹಿಸುವಂತಹ ಶಕ್ತಿ ಇರುತ್ತೆ. ಹಾಗಾದ್ರೆ ಉಪ್ಪನ್ನ ಹೇಗೆ ರುಚಿ ನೋಡ್ತೀರಾ? ಮುಂಭಾಗದಲ್ಲಿ. ಹಾಗಾದ್ರೆ ನಾಲಿಗೆಯ ಮುಂಭಾಗದಲ್ಲಿ ಉಪ್ಪನ್ನು ಗ್ರಹಿಸುವಂತಹ ಶಕ್ತಿ ಇರುತ್ತೆ. ಸಿಹಿಯನ್ನ ಮುಂಗಡೆ. ನಾಲಿಗೆಯ ಅತಿ ಮುಂಭಾಗದಲ್ಲಿ ತುದಿಯಲ್ಲಿ ಸಿಹಿಯನ್ನು ಗ್ರಹಿಸುವಂತ ಶಕ್ತಿ ಇರುತ್ತೆ. ಇನ್ನೂ ಒಂದು ಕಾರ್ಯ, ಮುಖ್ಯವಾದ ಕಾರ್ಯ ಇದೆ ನಾಲಿಗೆದು. ಅದೇನಂತಂದ್ರೆ, ಈಗ ನೀವೊಬ್ರು ಯಾರಾದ್ರೂ ನಿಮ್ಮ ನಾಲಿಗೆನ ಹಿಡ್ಕೊಂಡು ನಿಮ್ಮ ಹೆಸರನ್ನ ಹೇಳ್ಬೇಕು. ಅವಳು ಹೇಳಿದ್ದು ನಿಮ್ಗೆ ಸ್ಪಷ್ಟವಾಗಿ ಕೇಳ್ತಾ ಇದೆನಾ? ಇಲ್ಲ. ಹಾಗೇನೆ ನಾಲ್ಗೆ ರುಚಿಯನ್ನು ಗ್ರಹಿಸೋದ್ರ ಮಾತ್ರವಲ್ಲದೆ ನಮ್ಗೆ ಮಾತನಾಡಲು ಸಹಾಯ ಆಗಿದೆ. ಅದ್ರ ಜೊತೆಗೆ ಜೀರ್ಣಕ್ರಿಯೆಯಲ್ಲೂ ಸಹ, ಆಹಾರವನ್ನ ಜೀರ್ಣ ಮಾಡಲು ಸಹ ಅದು ತುಂಬಾ ಸಹಾಯಕವಾಗಿದೆ. ನಾವು ಆಹಾರವನ್ನು ಸೇವಿಸಿದಾಗ ನಾಲ್ಗೆ ಅದನ್ನು ಪಚನ ಮಾಡಲು, ಹಲ್ಲುಗಳಿಗೆ ಸಾಗಿಸಲು ಸಹಾಯ ಮಾಡುತ್ತೆ. ಇನ್ನೊಂದು ವಿಸ್ಮಯಕಾರಿ ಸಂಗತಿ ಅಂದ್ರೆ, ನಾಲ್ಗೆ ಯಾವಾಗ್ಲೂ ಲೋಳೆ ಪದರಿಂದ ಆವೃತ ಆಗಿದೆ. ಅಲ್ಲಿ ಯಾವ ರಸ ಇರುತ್ತೆ? ಲಾಲ ರಸ ಇರುತ್ತೆ. ಒಂದು ವಿಸ್ಮಯಕಾರಿ ಸಂಗತಿ ಅಂದ್ರೆ, ನಮ್ಮ ಮನುಷ್ಯನು ತನ್ನ ಜೀವಿತಾವಧಿಯಲ್ಲಿ 2 ಈಜುಕೊಳದಷ್ಟು ಎಂಜಲನ್ನ ಉತ್ಪಾದಿಸ್ತಾನೆ. ಒಟ್ಟಾರೆಯಾಗಿ ನಾಲಿಗೆಯ ಕಾರ್ಯವಿಧಾನ ಬಗ್ಗೆ ತಿಳಿತಾ?